ಪ್ರಯಾಣಿಕನಿಂದ ಕ್ಯಾಬ್ ಡ್ರೈವರ್ ಮೇಲೆ ಹಲ್ಲೆ ಆಗಿದೆ. ಬೆಂಗಳೂರಿನ ಮೇಕ್ರಿ ಸರ್ಕಲ್ ಬಳಿ ಈ ಹೈಡ್ರಾಮಾ ನಡೆದಿದೆ. ಮೈಸೂರಿನಿಂದ ಬೆಂಗಳೂರು ಏರ್ಪೋರ್ಟ್ಗೆ ಕ್ಯಾಬ್ ಬುಕ್ ಮಾಡಿದ್ದ ಈತ ಕುಟುಂಬಸ್ಥರೊಂದಿಗೆ ಬದ್ರಿನಾಥ್ಗೆ ಹೋಗ್ತಾ ಇದ್ದ ಸಂತೋಷ. ಅದೇನು ತಲೆಗೆ ಹುಚ್ಚು ಬಂದಿತ್ತೋ ಗೊತ್ತಿಲ್ಲ ಆ ಟೈಮ್ನಲ್ಲಿ, ಅಥವಾ ಮೈಯಲ್ಲಿ ಏನಾದರೂ ದೆವ್ವ ಹಿಡ್ಕೊಳ್ತೋ ಗೊತ್ತಿಲ್ಲ ಅವನಿಗೆ. ಅವನ ಆವೇಶ, ಅವನ ಕಿರುಚಾಟ ನೋಡಿದ್ರೆ ಹುಚ್ಚ ಅಂತಿದ್ರೆಲ್ಲ ಇರಲಿ. ಕಾರ್ ಮೇಲೆ ಹತ್ಕೊಂಡು ಆವಾಜ್ ಹಾಕೋದು, ಕಣ್ಣು ಕಂಡ್ರು ಹೊಡೆಯೋದು ಮಾಡ್ತಾ ಇದ್ದ. ನೋಡ್ತಾ ಇದ್ದೀವಿ ಸಂತೋಷನ ರಂಪಾಟವನ್ನು. ನಡು ರಸ್ತೆಯಲ್ಲೇ ಕಾರ್ ಮೇಲೆ ಹತ್ತಿ ಹುಚ್ಚನ ಹಾಗೆ ವರ್ತಿಸ್ತಾ ಇದ್ದ. ಕೇಳೋಕೆ ಹೋದಂಥ ಪೊಲೀಸರ ಮೇಲೂ ಕೂಡ ಸಂತೋಷ್ ಹಲ್ಲೆ ಮಾಡಿದ್ದಾನೆ. ಟ್ರಾಫಿಕ್ ಪೊಲೀಸರು ಸಮಾಧಾನ ಮಾಡುವಂಥ ಪ್ರಯತ್ನ ಮಾಡಿದರು. ಅದಾದಮೇಲೆ ಬಗ್ಗಲಿಲ್ಲ ಅವನು, ಕೈಕಾಲು ಕಟ್ಕೊಂಡು ಎತ್ತಾಕೊಂಡು ಹೋದರು. ಕೆಲಸ ಕಳೆದುಕೊಂಡು ಮಾನಸಿಕವಾಗಿ ಅಸ್ವಸ್ಥನಾಗಿದ್ದಾನೆ ಅಂತ ಈ ಸಂತೋಷ. ಸದ್ಯ ಹುಚ್ಚಾಟ ನಡೆಸಿದ್ದ ಸಂತೋಷ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಮೈಸೂರಿನಿಂದ ಕೆಂಪೇಗೌಡ ಏರ್ಪೋರ್ಟ್ಗೆ ಈತ ಕ್ಯಾಬನ್ನು ಬುಕ್ ಮಾಡಿದ್ದ. ಮೇಕ್ರಿ ಸರ್ಕಲ್ ಬಂದಾಗ ಇನ್ನೂ ಸ್ವಲ್ಪ ಜೋರಾಗಿ ಓಡಿಸು ಅಂತ ಹೇಳಿದ್ದಾನೆ. ಇಲ್ಲ ಸರ್, ವೇಟ್ ಮಾಡಿ, ಟ್ರಾಫಿಕ್ ಇರುತ್ತೆ ಈ ಪ್ರದೇಶ ಅಂತೇಳಿ. ಆಮೇಲೆ ಮಾತು ಬೆಳೆದು ಡ್ರೈವರ್ಗೆ ಹೊಡೆದ್ಬಿಟ್ಟ. ಡ್ರೈವರ್ ಕಾರು ಸೈಡ್ಗೆ ಹಾಕ್ತಾನೆ. ಅದಾದಮೇಲೆ ಕಾರ್ ಮೇಲೆ ಹತ್ತಿ ಅಲ್ಲಿ ಸಾರ್ವಜನಿಕರಿಗೆ ತೊಂದರೆ ಕೊಡುವಂತಹ ಪ್ರಯತ್ನ ಮಾಡ್ತಾನೆ. ಹುಚ್ಚನ ಥರ ಕುಣಿತಾ ಇದ್ದ, ಮಂಗನ ಥರ ಆಡ್ತಾ ಇದ್ದ, ಒದಿತಾ ಇದ್ದ. ಮತ್ತು ಪೊಲೀಸರು ಬಂದರು, ಬುದ್ಧಿ ಹೇಳಿದರು, ಆದರೂ ಕೂಡ ಅವರಿಗೆ ಅವಾಚ್ಯವಾಗಿ ಬೈತಿದ್ದ. ಟ್ರಾಫಿಕ್ ಜಾಮ್ ಕೂಡ ಮೇಕ್ರಿ ಸರ್ಕಲ್ನಲ್ಲಿ ಉಂಟಾಗಿತ್ತು. ಅದಾದಮೇಲೆ ಹಾಗೂ ಹೀಗೋ ಹರಸಾಹಸ ಪಟ್ಟು ಅಲ್ಲಿ ಉಳಿದಂಥ ಪ್ರಯಾಣಿಕರೇನಿದ್ದರು, ವಾಹನ ಸವಾರಿದ್ದರು, ಅವರ ಸಹಾಯದೊಂದಿಗೆ ಪೊಲೀಸರು ಕೈಕಾಲೆಲ್ಲ ಕಟ್ಕೊಂಡು ಅವನನ್ನು ಅಲ್ಲಿಂದ ಎತ್ತಾಕೊಂಡು ಹೋಗಿದ್ದಾರೆ. ನಿಜಕ್ಕೂ ಅಲ್ಲಿ ಒಂದು ಕ್ಷಣ ಸಾರ್ವಜನಿಕರು ಕೂಡ ಆತಂಕಕ್ಕೆ ಒಳಗಾಗಿಬಿಟ್ಟಿದ್ರು. ಯಾಕಂದರೆ ಕಲ್ಗಿಲ್ ತಗೊಂಡು ಏನಾದರೂ ತಲೆಗೆ ಹೊಡೆದ್ಬಿಟ್ಟಾನು ಅಂತ.